ಈಗ ನೋಡ್ರಿ ನಾನು ಜೋಳದ ಹಿಟ್ಟು ತೊಗೊಂಡಿನ್ರಿ ಇವತ್ತು. ಯಾಕಂದ್ರೆ ಎಲ್ಲ ಬರೀ ನಾನ್ ವೆಜ್ ರೆಸಿಪಿಗಳು ಹಾಕಿನಿ. ಇವತ್ತು ಫಸ್ಟ್ ಟೈಮ್ ರೊಟ್ಟಿ ರೆಸಿಪಿ ಹಾಕ್ಲತ್ತೀನಿ. ಜೋಳದ ರೊಟ್ಟಿ ರೆಸಿಪಿ ನಮ್ಮ ಕಲಬುರ್ಗಿ ಸ್ಪೆಷಲ್ ಜೋಳದ ರೊಟ್ಟಿ ರೀ. ಮೆತ್ತಗ ಸಾಫ್ಟ್ ಆಗಿ ಹೂವಿನಂತೆ ಬರುವಂತ ಜೋಳದ ರೊಟ್ಟಿ. ಅದ್ರಾಗ 1 ಗಂಟೆದಾಗ 150 ಬೇಕಾದ್ರೂ ಜೋಳದ ರೊಟ್ಟಿನ ಮಾಡ್ಬೋದ್ರಿ. ಅದು ಬಿ ಕೈಲಿಂತ ಬಡಿಲಾರ್ದಂಗ. ಮತ್ತೆ ಅಂದ್ರ ಇವಾಗ ರೊಟ್ಟಿ ಆಗ್ಲಕ್ ಕಷ್ಟ ಆಗ್ತದಲ್ರಿ, ಅಂತ ಸಲುವಾಗಿನ ಇವತ್ತೊಂದ ಸ್ಪೆಷಲ್ ಟ್ರಿಕ್ಸ್ಗಳ್ರಿ. ರೊಟ್ಟಿ ಹರಿಲಾರ್ದಂಗ ಅಂದ್ರ ಕೈ ಸುಡ್ತೇನೋ ಭಯ, ಮತ್ತ ರೊಟ್ಟಿ ಹರಿತೀವೇನೋ ಅನ್ನೋ ಭಯ ಹಂಚಿನ ಹಾಕೊಂಬಂದ್ರಿ. ಅದ್ ಯಾವ್ದೇ ರೀತಿ ಭಯನೂ ಇರ್ಲಾರ್ದಂಗ ಇವತ್ತ ನಾನ ಹಿಡ್ತೀನಿ ಬಿಡವ ಬೇಡ ಊರಿಗೆ ಜಿಗಿ ಹಾಕ್ಬೇಕಲ್ಲ. ಅದ್ ಯಾವ್ದೇ ರೀತಿ ಭಯ ಇರ್ಲಾರ್ದಂಗ ರೊಟ್ಟಿ ಮಾಡೋದ ಯಾವ ರೀತಿ ಅಂತ ತೋರ್ಸಕತ್ತೀನ್ರಿ. ಯಾರಿಗ್ ರೊಟ್ಟಿ ಬರಲ್ಲ ಅನ್ನೋರ ಕಂಪ್ಲೀಟ್ ಆಗಿ ವಿಡಿಯೋನ ಸ್ಕಿಪ್ ಮಾಡಾದ್ ನೋಡ್ರಿ. ನೀವು ಒಂದ ಸರ್ತಿಗೆ ಆರಾಮಾಗಿ ರೊಟ್ಟಿನ ಮಾಡ್ಕೊಡ್ತೀರಿ. ಅಷ್ಟು ಮಸ್ತ್ ಇರತ್ತ. ಮನೆಯವರೆಲ್ಲ ನಿಮ್ಗೆ ಕೇಳ್ತಾರೆ ಎಷ್ಟು ಜಲ್ದಿ ರೊಟ್ಟಿ ಮಾಡೋದು ಕಲ್ತಿರಂತ. ಅಷ್ಟು ಸೂಪರ್ ಆಗಿ ರೊಟ್ಟಿ ಮಾಡೋದು ಇವತ್ತ ನಾನು ಹೇಳ್ಕೊಡ್ತೀನಿ. ಅದು ಕೈಲಿಂತ ಬಡಿಯೋದ್ನು ಬೇಡ್ರಿ, ಕೈಲಿಂತ ಬಡಿಲಾರ್ದಂಗ ತೋರಿಸ್ಕೊಡ್ತೀನಿ. ಈಗ ಹಿಟ್ಟರಿ, ಇದು ಜೋಳದ ಹಿಟ್ಟ ಈಗ ಜಡ್ಡಿ ಇಡ್ಲಿಕ್ತೀನಿ ನಾನು. ಅಲ್ಲಿ ಮನ್ಯಾಗ ಒಂದ್ ಸ್ವಲ್ಪ ಗ್ಯಾಸಿನ ಮ್ಯಾಗ ಜಿಗಿಲಿರ್ತೀನಿ. ರೊಟ್ಟಿ ಮಾತ್ರ ನಾವು ಒಲಿ ಮೇಲೆ ಮಾಡ್ತೇವ್ರಿ. ಗ್ಯಾಸಿನ ಮ್ಯಾಗೆಲ್ಲ ರೊಟ್ಟಿ ಮಾಡಂಗಿಲ್ಲ. ಯಾಕಂದ್ರೆ ನಾವಿರೋದು ಹೊಲ್ದಾಗ ಕಟ್ಟಿಗೆ ಅದೆಲ್ಲ ಸಿಗ್ತಾವ. ಸುಮ್ಮನೆ ಯಾಕೆ ಗ್ಯಾಸ್ ವೇಸ್ಟ್ ಮಾಡೋದು ಹೇಳ್ರಿ. ಸುಮ್ಮ ಅನ್ನ ಸಾಂಬಾರು ಅದು ಅಷ್ಟ ಮಾಡ್ತೀವಿ ಗ್ಯಾಸಿನ ಮ್ಯಾಗ. ಗಾಳಿ ಒಂದ್ರಿ ನಮ್ಮೆಲ್ಲ ಜಾಸ್ತಿ, ಯಾಕಂದ್ರೆ ಇದು ರೊಟ್ಟಿ ಮಾಡೋದು ಹೊರಗದ ರೀ. ಹಂಗಾಗಿ ಗಾಳಿ ಹೋಗ್ಕೊಳ್ತದ. ಎಣ್ಣೆ ಅಜ್ಜಿಗೆ ಕೊಡು, ಇಲ್ಲ ಪಲ್ಯ ಮಾಡಲ್ಲ, ರೊಟ್ಟಿ ಮಾಡ್ತೀವಿ. ಹೋಗ್ಯವ ಇದು ತೆಗೆದಿರ್ತೀನಿ. ಇದು ಬೆಳ್ಳದ ಸರಿ. ಬಡಿಲಕ್ಕೆ ಒಂದಿಷ್ಟು ಹಿಟ್ಟ ಸಪ್ರೇಟ ತೆಗೊಂಡ ಇದಕ್ಕೆ ಒಂದು ಸ್ವಲ್ಪ ರೌಂಡ್ ಆಗಿ ರೀತಿ ಉಳಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಜಿಗಿ ಹಾಕೊಳ್ಬೇಕು. ಈಗ ನೋಡ್ರಿ, ಇವ ಬಿಸಿ ಬಿಸಿ ಕುದಿಯೋ ನೀರ್ರಿ. ಇವ ಅದಕ್ಕೆ ನಾವ ಜಿಗಿ ಹಾಕೋದಂತೇಳಿ ಕರಿತೀವ್ರಿ ಹಳ್ಳಿ ಕಡೆಗೆ. ಈಗ ಬಿಸಿ ಬಿಸಿ ಕುದಿಯೋ ನೀರಿಗೆ ಹಾಕಿ ಮಿಕ್ಸ್ ಮಾಡೋಣ. ಇದು ಹಿಟ್ಟ ಜೋಳದ ಹಿಟ್ಟು ಜಿಗಿ ಇರ್ಲಿಕ್ಕಂದ್ರೆ ಕಂಪಲ್ಸರಿ ಹಾಕೊಂಡ್ರನ ರೊಟ್ಟಿ ಚಂದ ಬರ್ತಾವ್ರಿ. ರೊಟ್ಟಿ ಹರಿಯಂಗಿಲ್ಲ. ಇಲ್ಲಿಕಂದ್ರೆ ರೊಟ್ಟಿ ಎಲ್ಲ ಹರಕ್ ಮುರ್ಕತ್ತಾವ್ರಿ. ಏನ್ ಕೈ ಸುಡ್ಕು ಸರಿ ಅಯ್ಯವ, ಕೈ ಸುಡ್ಕು. ಜಿಗಿ ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ. ಜಿಗಿ ಕಡಿಮೆ ಇತ್ತಂದ್ರೆ ಬಿಸಿ ನೀರ ಜಾಸ್ತಿ ಹಾಕೋರಿ. ಅದ್ರಾಗ ನಾವ ಕೈಯಿಂದ ಬಡಿಲ ರೊಟ್ಟಿ ಮಾಡ್ಬೇಕಂತ ಕಂಪಲ್ಸರಿ ಕೈಲಿಂದ ಬಡಿಲಾರ್ದಂಗ ರೊಟ್ಟಿ ಮಾಡ್ಬೇಕಂದ್ರೆ ಕಂಪಲ್ಸರಿಯಾಗಿ ಈ ರೀತಿ ಬಿಸಿ ನೀರ್ನ ಹಾಕೋಬೇಕ್ರಿ. ಬಿಸಿ ನೀರ್ ಅಂದ್ರೆ ಫುಲ್ ಕುದಿಯೋ ನೀರ್. ನೀವು ನಿಂಗೆ ಸರಿ ನಿಂಗೆ ಸರಿ ಕೈ ಸುಡ್ತು ಸರಿ ವೈ ಅಜ್ಜಿಯು ಕೈ ಹಿಡಿ ಕೈ ಸುಡ್ತು ಕೊಟ್ಬಾತಿ. ಈಗಿದ ಕೈ ಸುಡೋ ಚಾನ್ಸ್ ಇರ್ತದೆ. ಯಾಕಂದ್ರೆ ನಮಗೆ ಪ್ರತಿದಿನ ನಾವು ಮಾಡೋದ ಜೋಳದ ರೊಟ್ಟಿ ರೀ. ಹಾಗಾಗಿ ನಮಗೆ ಏನು ಅನ್ಸಂಗಿಲ್ರಿ. ನೀವು ಫಸ್ಟ್ ಟೈಮ್ ಮಾಡೋದಿದ್ರೆ ಅಂದ್ರೆ ಈ ರೀತಿ ಸುಡೋದ್ರದಾಗ ಕೈ ಇಡಾಕ್ ಹೋಗ್ಬೇಡ್ರಿ. ಸ್ವಲ್ಪ ಸಣ್ಣಗಾದ್ಮೇಲೆ ಹಿಟ್ಟನ್ನ ಹಾಕ್ಕೊಡ್ರಿ. ಯಾಕಂದ್ರೆ ನಮ್ಗೆ ಗೊತ್ತಿರ್ತದ್ರಿ ಕೈ ಯಾವ ರೀತಿ ಸುಡ್ಕೊಂತ. ನಾವು ನೋಡ್ಕೊಂಡ ಈ ರೀತಿ ನಾದ್ತೇವ್ರಿ ಸುಡೋದ. ನೀವು ಫಸ್ಟ್ ಟೈಮ್ ಮಾಡೋದಿದ್ರೆ ಈ ರೀತಿ ಮಾತ್ರ ಕೈ ಇಡಕ್ ಹೋಗ್ಬೇಡ್ರಿ, ಕೈ ಸುಡ್ತದೆ. ಯಾಕಂದ್ರೆ ಫುಲ್ ಕುದಿಯೋ ನೀರು ಹಾಕಿರ್ತೇವಲ್ರಿ, ಕೈ ಭಾಳ ಸುಡ್ತದ. ಈ ರೀತಿ ಪೈಲೆ ಎಲ್ಲನೂ ಜಿಗಿ ಒಳಗನ ಸ್ವಲ್ಪ ಮಿಗದಂಗ ನಾದ್ಕೋಬೇಕ್ರಿ. ನೀರು ಹಾಕಕ್ ಹೋಗ್ಬೇಡ್ರಿ. ಇದನ್ನೆಲ್ಲ ನಾವು ಹಿಟ್ಟು ಕರೆಕ್ಟಾಗಿ ನಾದ್ತೀವಿ ನೋಡ್ರಿ, ರೊಟ್ಟಿ ಅಷ್ಟು ಚಂದ ಬರ್ತವೆ. ಮೇನ್ ಅಂತಂದ್ರೆ ನಾವು ಹಿಟ್ಟು ನಾದೋದ್ರದಾಗ ನಾವು ಹಿಟ್ಟು ಏನದಲ್ರಿ ಪಟ ಪಟ ಅಂತ ಈ ರೀತಿ ನೀರು ಹಾಕಿ ಕಲ್ಸೋದು. ನಾನಿಟ್ಟು ಅಂತಂದ್ರೆ ರೊಟ್ಟಿ ಬರಲ್ಲ. ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಚಂದ ಸರಿಗಿ ಜಿಗ್ಗಿಯಾಗಿ ನಾದ್ಬೇಕ್ರಿ ಹಿಟ್ಟ. ಬರೀ ನೀರು ಹಾಕೋದು ಹಿಂಗೆ ಈ ರೀತಿ ಹಿಂಗೆ 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 ಕಲ್ಸಿಟ್ಟೇವು ಅಂತಂದ್ರೆ ರೊಟ್ಟಿ ಬರಲ್ರಿ. ಅದನ್ನ ಈ ರೀತಿ ಒಂದು ಸ್ವಲ್ಪ ಈ ರೀತಿ ಜಾಸ್ತಿ ಜೋರು ಹಾಕಿ ನಾದ್ಬೇಕಂತಾರೆ ನಮ್ಮ ಕಡೆಗೆ. ಈ ರೀತಿ ಜೋರು ಹಾಕಿ ನಾದ್ಬೇಕ್ರಿ ಹಿಟ್ಟ. ನೋಡ್ರಿ ಹೆಂಗೆ ನಾದಕತ್ತಿ ಹಿಂಗೆ ಜೋರು ಹಾಕಿ ಹಿಟ್ಟನ್ನ ನಾದ್ಬೇಕು ಮಾಮ. ಸರಿ 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 ಇಲ್ಲದೆ ಮಾವನ ಕಡೆಗೆ ಈಗ ನೋಡ್ರಿ ಈ ರೀತಿ ಸ್ವಲ್ಪ 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 ನೀರು ಹಾಕೊಂಡು
ಹಿಟ್ಟು ಮಾತ್ರ ಭಾಳ ಚಂದನ ಆಗ್ಬೇಕು. ನಮ್ಮ ಈಗ ನಾನು ಇದೇ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟ ಕಂಪ್ಲೀಟ್ ಆಗಿ ಮಾಡಿ ತೋರಿಸ್ತೀನಿ. ಈಗ ನೋಡ್ರಿ ಹಿಟ್ಟು ನಾದೋದ ಆಯ್ತ್ರಿ. ಈ ರೀತಿ ಚಂದ ಮೆತ್ತಬೇಕ್ರಿ. ಇನ್ನೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಟ್ಟರೆ ಗಟ್ಟಿ ಆಗ್ತೈತಿ. ಇದೊಂದು ಸ್ವಲ್ಪ ನಮ್ಗೆ ಯಾವ ರೀತಿ ರೊಟ್ಟಿ ಬಡ್ಲಿಕ್ಕೆ ನೋಡ್ರಿ ಆ ರೀತಿ ಅಳಕ್ ಮಾಡ್ಕೋಬೇಕು. ಇದು ಹಿಟ್ಟು ಬಿದ್ದದ ನೋಡ್ರಿ ಈ ರೀತಿ ಚಂದ ಬಿದ್ದಬೇಕು ನೋಡ್ರಿ. ಹಿಟ್ಟ ಫುಲ್ ನೋಡ್ರಿ ಇದು ಇಷ್ಟು ಚಂದ ಜಿಗಿ ಬಂದ್ರಿ. ಇದು ಇಷ್ಟು ಚಂದ ಜಿಗಿ ಬಂದ್ರ ರೊಟ್ಟಿ ಕೇಳದಂಗೆ ರೊಟ್ಟಿ ಬರ್ತಾವ್ರಿ. ಮೊದಲು ರೊಟ್ಟಿ ಮಾಡೋಕ್ಕಿಂತ ಮೊದಲ ಒಂದು ಸ್ವಲ್ಪ ಅಂದ್ರೆ ನಾವು ಹಿಟ್ಟು ಸೋಸೋಕ್ಕಿಂತ ಮೊದಲನ ಸ್ವಲ್ಪ ಸಾಬೂನು ಹಚ್ಚಿ ಕೈಗಳನ್ನ ಸ್ವಚ್ಛಕ್ಕೆ ತೊಗೊಂಡ್ಬಿಟ್ಟೆವು ಅಂತಂದ್ರೆ ಮುಗೀತ್ರಿ. ಈಗ ನೀರು ಹಚ್ಚೋದ ಇದು ಕಾಟನ್ ಬಟ್ಟೆ ಇದು. ಈಗ ಇಲ್ಲಿ ಒಣ ಹಿಟ್ಟನ್ನು ಹಾಕೊಳಮ್ರಿ. ಈಗ ನಮ್ಗೆ ರೊಟ್ಟಿ ಯಾವ ಸೈಜಿ ಮಾಡ್ತೀವಿ ನೋಡ್ರಿ ಆ ಸೈಜ್ ಹಿಟ್ಟನ್ನ ಉಳಿ ಮಾಡ್ಕೊಳಮ್ರಿ. ಅರ್ವಿ ಎಲ್ಲದ ಯಾವ ಇಲ್ಲ ನೋಡ್ರಿ. ಇದು ಐತಿ ಇದು ಬ್ಯಾಡ ಅಂತ ತೋರ್ಸಬೇಕು. ಅಜ್ಜಿ ಬೇಕಾದ್ರೆ ಶಲ್ಯ ಮಾಮನ್ ಶಲ್ಯ. ಈಗ ನೋಡ್ರಿ ಇಷ್ಟು ಉಳಿ ತೊಗೊಂಡಿದ್ರಿ. ನಾನು ರೊಟ್ಟಿ ಸಣ್ಣ ದೊಡ್ಡ ನೀವು ಯಾವ ಸೈಜಿಗೆ ಮಾಡ್ತೀರಿ ಆ ಸೈಜಿಗೆ ಉಳಿ ತೊಗೋಬೋದ್ರಿ. ನಾವು ಸ್ವಲ್ಪ ದೊಡ್ಡ ಸೈಜಿಗೆ ಮಾಡ್ತೇವ್ರಿ. ಸ್ವಲ್ಪ ಈ ರೀತಿ ದೊಡ್ಡದ್ರಿ ತೋರಿಸ್ತೀನಿ ರೀ, ಬಡಿಲಾರ್ದು ತೋರಿಸ್ತೀನಿ. ನಾನು ರೊಟ್ಟಿ ಮಾಡೋದು ಹೆಂಗೆ ಮಾಡ್ತೀವಿ. ಇದು ಸದ್ಯಕ್ಕೆ ಮೊದಲೊಂದು ರೊಟ್ಟಿ ಬಡೋದು ತೋರಿಸ್ತೀನಿ. ಅಂದ್ರೆ ಎಷ್ಟು ಬಡಿಬೇಕು ಎಷ್ಟು ರೊಟ್ಟಿ ಬಡಿಲಾರ್ದು ಒಂದ್ ಕೈಲಿಂದ ಬಡದ ಈ ಕಿರು ಬೆರಳು ಇರ್ತಲ್ರಿ ಇದ್ರಲಿಂತ ಸ್ವಲ್ಪ ಇರ್ತಿ ರೌಂಡ್ ಆಗಿ ಒತ್ತಬೇಕ್ರಿ. ಅಂದ್ರೆ ರೊಟ್ಟಿ ಹರಿಯಂಗಿಲ್ಲ ಒಟ್ಟನ. ಇಷ್ಟು ಬಡದ್ಮೇಲೆ ನೋಡ್ರಿ ಇದು ಪೈಪ್ ರೀ. ಇದು ಪ್ಲಾಸ್ಟಿಕ್ ಪೈಪ್ ರೀ. ನೀವು ಬೆಳವಣಿಗೆನೂ ಬಂದಿರ್ತಾವ್ರಿ. ಬೆಳವಣಿಗೆನೂ ತೊಗೋಬೋದು. ಈ ರೀತಿ ಪ್ಲಾಸ್ಟಿಕ್ ಪೈಪ್ ತೊಗೋಬೋದ. ಬೆಳವಣಿಗೆಗೆ ಪೇಪರ್ನು ಸುದ್ದಿ ಮಾಡ್ಬೋದ್ರಿ. ಈ ರೀತಿ ಪೈಪನ್ನ ಹಿಂಗ್ರಿ ಸೌಕಾಸ ಈ ರೀತಿ ಎಳಿಬೇಕ್ರಿ ನೋಡ್ರಿ. ರೊಟ್ಟಿ ಅಂತೂ ಇಷ್ಟು ತಳ್ಳಗತ್ತಾವ್ರಿ. ರೊಟ್ಟಿ ಪೇಪರ್ಗಿಂತನೂ ತಳ್ಳಗತ್ತಾವ್ರಿ. ಅಷ್ಟು ತೆಳ್ಳಗೆ ರೊಟ್ಟಿ ಆರಾಮಾಗಿ ನಾವು 1 ಗಂಟೆದೊಳಗೆ 100-150 ರೊಟ್ಟಿ ಆರಾಮ್ಸಿ ಮಾಡ್ಕೋಬೋದು. ಒಬ್ರು ಹಂಚಿನಾಗ ರೊಟ್ಟಿ ಸುಡೋದಿದ್ರಲ್ರಿ ಆರಾಮಾಗಿ ಒಬ್ರು ಕುಂತ 100-150 ರೊಟ್ಟಿ ಆರಾಮಾಗಿ ಮಾಡ್ಬೋದು ನೋಡ್ರಿ. ಅಂದ್ರೆ ಅವ್ರ ಒಬ್ರು ಕುಂತ ರೊಟ್ಟಿ ತಿರುಗಿ ಹಾಕೋದು ಸುಡೋದು ಮಾಡಿದ್ರು ಅಂತಂದ್ರೆ ನಾವು ರೊಟ್ಟಿ ಆರಾಮಾಗಿ 100-150 ರೊಟ್ಟಿ ಆರಾಮಾಗಿ ಬಡ 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 ಲಟ್ಸಿ ಕೊಡ್ಬೋದ್ರಿ ಅವ್ರಿಗೆ. ಅವ್ರಿಗೆ ಕಡೆ ಬಡ ಬಡ ಸುಡ್ತಾರ್ರಿ. ಈಗ ನಾನು ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಇಷ್ಟು ದೊಡ್ಡದೈತ್ರಿ. ಈಗಿದ ಈ ರೀತಿ ಕೈಯಲ್ಲಿ ತೊಗೊಂಡು ಹಾಕಿದ್ರಿ. ಸ್ವಲ್ಪ ಈ ರೊಟ್ಟಿ ಕೈ ಹಾಕೋ ಟೈಮಿಗೆ ಈ ರೀತಿ ಮುದ್ದಿ ಬೀಳ್ತದೆ. ಈ ರೀತಿ ಮುದ್ದಿ ಬಿದ್ದಾಗ ಈ ರೀತಿ ಕಡ್ಚಿಗಿಂತ ಕರೆಕ್ಟ್ ಮಾಡ್ಕೊಂಡ್ರೆ ಮುಗೀತಿ. ಈ ರೀತಿ ಮಾಡ್ಕೊಲಾರ್ದಂಗ ಮತ್ತು ರೊಟ್ಟಿ ಮುದ್ದಿ ಬೀಳಾರ್ದಂಗೂ ಯಾವ ರೀತಿ ಮಾಡೋದಂತ ಅದನ್ನ ತೋರಿಸ್ತೀನಿ ಈಗ ಲಾಸ್ಟ್ ರೊಟ್ಟಿಗೆ. ಈಗ ನೋಡ್ರಿ ಇದಕ್ಕೆ ಕಾಟನ್ ಬಟ್ಟೆಗಿಂತ ಈ ರೀತಿ ಸ್ವಲ್ಪ ನೀರು ಹಚ್ಚಿರ್ತೀನಿ. ಈ ರೀತಿ ನೀರು ಹಚ್ಚಿ ನೋಡ್ರಿ. ಈಗ ರೊಟ್ಟಿ ಬಡಿಲಾರ್ದಾಗ ರೊಟ್ಟಿ ಮಾಡಕ್ಕೆ ತೋರಿಸ್ತೀನಿ. ಅದು ಒಂದು ಸ್ವಲ್ಪ ಬಡ್ದೇವ್ರಿ ಅದಕ್ಕೆ. ಇದು ರೊಟ್ಟಿ ಒಟ್ಟ ಬಡಿಯೋದೇ ಇಲ್ರಿ. ಈ ರೀತಿ ಉಳಿ ತೊಗೊಂಡ ಸ್ವಲ್ಪ ಹಿಟ್ಟು ಈ ರೀತಿ ಮಾಡ್ಕೊಂಡ ಈಗ ಉಳಿದಲ್ರಿ ಈ ಬೆಳ್ಗೊಳ್ದಾಗ ಈ ಬೆಳ್ನಾಗ ಈ ರೀತಿ ಹಿಡಿದ ಸ್ವಲ್ಪ ನೋಡ್ರಿ ಈ ಬೆಳ್ನಾಗ ಈ ರೀತಿ ಹಿಟ್ಟಿಡೋದು ಈ ರೀತಿ ರೌಂಡ್ ಮಾಡ್ಬೇಕ್ರಿ. ಜರ ಎಷ್ಟು ಸಾಧ್ಯ ಆಗ್ತದೆ ನೋಡ್ರಿ ಅಷ್ಟ ಈ ರೀತಿ ರೌಂಡಾಗಿ ಮಾಡ್ಕೊಳ್ಳಿ. ಈಗ ಇದು ರೊಟ್ಟಿ ತಿರ್ಗಾಕೊಂಡ ನೋಡ್ರಿ ಎಷ್ಟು ಚೆನ್ನಾಗಿದ್ರಿ ರೊಟ್ಟಿ. ಈ ರೀತಿ ರೊಟ್ಟಿ ತಿರ್ಗಾಕೊಂಡ ಇದಕ್ಕೆ ಪೈಪಿಗೆ ಒಂದು ಸ್ವಲ್ಪ ಈ ರೀತಿ ಹಿಟ್ಟು ಮಾಡಿ ಇದನ್ನ ಈ ರೀತಿ ಲಟ್ಸಂಬ್ರಿ. ಇದು ಒಟ್ಟ ರೊಟ್ಟಿ ಬಡಿಲಾರ್ದು ರೊಟ್ಟಿನ ಲಟ್ಟಿಸ್ಬೋದ್ರಿ. ನಾವು ಕೈ ಒಳಗೆ ಆ ರೀತಿ ಮಾಡ್ಬೋದು ನೋಡಿ. ಎಷ್ಟು ಆರಾಮಾಗಿ ಈಸಿಯಾಗಿ ಎಲ್ಲೂ ರೊಟ್ಟಿ ಕಟ್ಟಾಗಿಲ್ಲ ಏನಿಲ್ರಿ. ಎಷ್ಟು ಚಂದ ಲಟ್ಟಿಸ್ಬೋದ್ರಿ. ಈಗ ಈ ಸಂದ ಎಲ್ಲಿ ರೊಟ್ಟಿ ಸುಟ್ಟಿರಲ್ಲ ಅಲ್ಲಿ ಈ ರೀತಿ ಕೈಲಿಂತ ಸ್ವಲ್ಪ ಒತ್ತಿ ಸುಡ್ಬೇಕ್ರಿ. ನೀವು ಕೈ ಸುಟ್ಟು ಭಯ ಆಯ್ತಂದ್ರೆ ಒಂದು ಕಾಟನ್ ಬಟ್ಟೆ ತಗೊಂಡ ಈ ರೀತಿ ಒತ್ತಿ ರೊಟ್ಟಿನ ಸುಡ್ಬೋದು ನೋಡ್ರಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಕೈಗಳನ್ನ ಬಡಿಲಾರ್ದ ರೆಡಿ ಐತಿ. ಇದನ್ನ ಪೂರ್ತಿ ರೊಟ್ಟಿ ಬಡಿಲಾರ್ದ ಮತ್ತು ರೊಟ್ಟಿ ಬೀಳಾರ್ದಂಗ ಹರಿತದನ್ನ ಭಯ ಇರ್ಲಾರ್ದಂಗ ಹಾಕೋದಂತ ನೋಡ್ರಿ. ಈ ರೊಟ್ಟಿಗೆ
ಇಷ್ಟು ಮೆತ್ತಗಿರ್ತಾವ್ರಿ ಇವ. ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ಇವ ಜೋಳದ ರೊಟ್ಟಿ. ಮತ್ತು ಮಕ್ಕಳಿಗೆ ಆಗಿರ್ಬೋದು, ದೊಡ್ಡರು ಆಗಿರ್ಬೋದು, ಎಲ್ಲರೂ ಇಷ್ಟಪಡೋದ ಜೋಳದ ರೊಟ್ಟಿ ರೀ. ಆದ್ರೆ ಮಾಡ್ಲಿಕ್ಕೆ ಬರಲ್ಲ ಅನ್ನೋರ ಒಂದು ಸ್ವಲ್ಪ ಮಾಡಂಗಿಲ್ಲ. ಹಾಗಾಗಿ ಈಗ ಇಷ್ಟು ಈಸಿಯಾಗಿ ಜೋಳದ ರೊಟ್ಟಿ ಮಾಡ್ಬೋದು ಅಂತ ನೋಡ್ರಿ. ಈ ರೀತಿ ನಾವು ಮಲ್ಲಿ ಮಾಡಿದ ಒಂದು ರೊಟ್ಟಿ ತೊಗೊಳದ್ರಿ, ಇಲ್ಲಿ ಇಡೋದ್ರಿ. ಇಟ್ಟ ಈಗ ನಾವು ಲಟ್ಸಿದ ರೊಟ್ಟಿದಲ್ರಿ ಅದನ್ನು ಈ ರೀತಿ ಕೈ ಒಳಗೆ ತೊಗೊಳದ್ರಿ. ತೊಗೊಂಡ ಈ ರೊಟ್ಟಿ ಇಲ್ಲಿ ಇಡೋದ್ರಿ. ಇಟ್ಬಿಟ್ಟ ಇದ್ರ ಮೇಲೆ ಹಾಕೋದ್ರಿ. ಹಾಕಿ ಇದು ಈಸಿಯಾಗಿ ಈ ರೀತಿ ಹಂಚಿಗೆ ಹಾಕಿಬಿಡೋದ್ರಿ. ನಮ್ಮ ಕೈ ಸುಡ್ತಂತ ಭಯ ಇರಲ್ಲ, ಮತ್ತು ರೊಟ್ಟಿ ಹರಿತು ಅಂತ ಭಯ ಇರಲ್ಲ. ಹಂಚಿನೊಳಗೆ ರೊಟ್ಟಿ ಮುಟ್ಟಿ ಬಿದ್ರೆ ನಾವು ಸರಿ ಮಾಡ್ಕೊಳಕ್ಕೆ ಬರಲ್ಲ ಅನ್ನೋ ಭಯನೂ ಇರಂಗಿಲ್ಲ ರೀ. ಎಷ್ಟು ಸಾಕಾಗಿ ಬಿದ್ದು ನೋಡ್ರಿ ರೊಟ್ಟಿ ಇದು. ಆ ರೀತಿ ರೊಟ್ಟಿ ಮೇಲೆ ರೊಟ್ಟಿ ಹಾಕಿದ್ರೆ ನೋಡ್ರಿ. ಈಗ ಕಾಟನ್ ಬಟ್ಟೆಲಿಂತ ನೀರು ಹಚ್ಚಿದ್ರೆ ಮುಗೀತ್ರಿ. ನೋಡ್ರಿ ಎಷ್ಟು ಈಸಿಯಾಗಿ ನಾವು ರೊಟ್ಟಿ ಹಾಕ್ತೇವ್ರಿ. ಒಟ್ಟ ರೊಟ್ಟಿ ಕಟ್ಟಾಕ್ತವ ಭಯನೇ ಇರಲಿಲ್ಲರಿ. ಹಂಚಿನಾಗ ರೊಟ್ಟಿ ಹಾಕಕ್ಕೆ ಬರಲ್ಲ, ಮುದ್ದಿ ಬೀಳ್ತದ ಮತ್ತು ರೊಟ್ಟಿ ಕೈ ಒಳಗೆ ಹರಿತದ ಅಂತ ಒಟ್ಟ ಭಯನ ಬೇಡ್ರಿ. ಒಂದು ರೊಟ್ಟಿ ತಗೋರಿ, ಪಟ್ ಅಂತ ಹಾಕ್ಬಿಡ್ರಿ. ಭಾಳ ಅಂದ್ರೆ ಭಾಳ ಸುಲಭವಾಗಿ ರೊಟ್ಟಿನ ಹಾಕ್ಬೋದ್ರಿ. ಇನ್ನೊಂದು ರೊಟ್ಟಿನೂ ನಾನು ಯಾಕಂದ್ರೆ ಈ ರೊಟ್ಟಿ ಸುಡೋ ತನಕ ನಾನು ಲಟ್ಟಿಸಿ ರೊಟ್ಟಿ ಮಾಡೋದನ್ನ ತೋರಿಸ್ತೀನಿ ನೋಡ್ರಿ. ಒಟ್ಟ ನಮಗೆ ಬಡಿಲಿಕ್ಕೆ ಬರಲ್ಲ ಅನ್ನೋರು ನೋಡ್ರಿ ಈ ರೀತಿ ಮಾಡ್ಕೊಂಡ ಆರಾಮಾಗಿ ರೊಟ್ಟಿನ ಲಟ್ಟಿಸ್ಕೋಬೋದು. ಅಂದ್ರೆ ಸ್ವಲ್ಪ ಸಾವಕಾಶ ಲಟ್ಟಿಸ್ರಿ. ಫಸ್ಟ್ ಟೈಮ್ ಮಾಡೋ ನೀವು ಬಡ ಲಟ್ಸಕ್ ಹೋದ್ರಲ್ರಿ ರೊಟ್ಟಿ ಕಿತ್ತಿ ಬರ್ತದ್ರಿ. ಅದಕ್ಕೆ ನೀವು ಫಸ್ಟ್ ಟೈಮ್ ಮಾಡೋರಿದ್ರಪ್ಪ ಅಂದ್ರೆ ಸ್ವಲ್ಪ ಸಾವಕಾಶ ಲಟ್ಟಿಸ್ರಿ. ಯಾಕಂದ್ರೆ ನಾವು ಪ್ರತಿದಿನ ಮಾಡ್ತೇವಲ್ರಿ, ಹಂಗಾಗಿ ನಮ್ಗೆ ರೂಢಿ ಆಗ್ಬಿಟ್ಟದ್ರಿ ರೊಟ್ಟಿ ಯಾವ ರೀತಿ ಲಟ್ಟಿಸ್ಬೇಕನ್ನೋದು. ನೀವು ಫಸ್ಟ್ ಟೈಮ್ ಮಾಡೋರಿದ್ರಿ ಅಂತಂದ್ರೆ ಒಂದು ಸ್ವಲ್ಪ ಹೊತ್ತು ಸಾವಕಾಶ ರೀ. ಅಂದ್ರೆ ಒಂದು ದಿನಕ್ಕೆ ಒಂದು 2-3 ರೊಟ್ಟಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೋರಿ. ನೋಡ್ರಿ ರೊಟ್ಟಿ ನೋಡ್ರಿ ಎಷ್ಟು ಚಂದ ರೀ, ಎಷ್ಟು ಚಂದ ಉಬ್ಬು ಹೊಂಟಾವ್ರಿ. ರೊಟ್ಟಿ ಅಂತ ಇಷ್ಟು ಪೇಪರ್ ಆದಂಗೆ ಆಗ್ಯಾವ್ರವ. ನೀವು ಈ ರೀತಿ ರೊಟ್ಟಿ ಮಾಡಿಕೊಟ್ರಿ ಅಂತಂದ್ರೆ, ನೀವು ಫಸ್ಟ್ ಟೈಮ್ ರೊಟ್ಟಿ ಮಾಡಿ ನಿಮ್ಮ ಮನೆಯವ್ರಿಗೆ ಕೊಟ್ರಿ ಅಂತಂದ್ರೆ ಅಷ್ಟು ಖುಷಿ ಪಡ್ತಾರ್ರಿ. ನೀವು ರೊಟ್ಟಿ ಮಾಡಿದ್ ನೋಡಿನ ಅಷ್ಟೊಂದು ಮಸ್ತ್ ಬರ್ತಾರೆ. ರೊಟ್ಟಿ ನೋಡ್ರಿ ಇದು ಎಷ್ಟು ಸಾಫ್ಟ್ ಆಗ್ಯದ್ರಿಗೆ. ಹತ್ತಿ ಅಂತೆ ಮೃದುವಾಗಿ ಸಾಫ್ಟಾಗಿ ಬಂದ್ರಿ. ಇಷ್ಟು ನಾನು ಮಡಿಸಿದ್ರು ರೊಟ್ಟಿ ಕಟ್ ಸಮೇತ ಆಗಿಲ್ಲ ನೋಡ್ರಿ. ಎಲ್ಲಿ ಇಷ್ಟು ಮೆತ್ತಗಿರ್ತದೆ ರೊಟ್ಟಿ. ಎಷ್ಟು ಈಸಿ ಅಲ್ರಿ. ಇದೇ ರೀತಿ ರೊಟ್ಟಿನ ನೀವು ಟ್ರೈ ಮಾಡಿರಿ. ಇವತ್ತು ನಾನು ಮಾಡಿರೋ ಈ ರೊಟ್ಟಿ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡ್ರಿ. ನೋಡಿ ಕೈಲಿಂತ ನಾನು ಆರಾಮಾಗಿ ಹಾಕಿದ್ರಿ ರೊಟ್ಟಿ. ನೀವು ಹಾಕಕ್ಕೆ ಬರಲಾದ್ರೆ ಈ ರೀತಿ ರೊಟ್ಟಿ ಮೇಲೆ ತೊಗೊಂಡ ರೊಟ್ಟಿನ ಹಾಕ್ಬಿಡ್ರಿ. ಈಗ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡ್ರಿ, ನೋಡ್ತಿರ್ಬೋದ ಎಷ್ಟು ಮಸ್ತನೇ ಬಂದಾವು, ಎಷ್ಟು ಚಂದ ಬಂದಾವ ಅಂಥೇಳಿ. ಮತ್ತು ತೆಳ್ಳಗೆ ನೋಡ್ರಿ ಇವ ರೊಟ್ಟಿ ಎಷ್ಟು ತೆಳ್ಳಗೆ ಬಂದಾವ ಅಂತ ತೋರಿಸ್ತೀನಿ ನಾನು ಸನಿಲಿಂತ ನಿಮ್ಗೆ. ನೋಡ್ತಿರ್ಬೋದ ಎಷ್ಟು ತೆಳ್ಳಗದಾವ ಅಂಥೇಳಿ. ಇಷ್ಟು ತೆಳ್ಳಗೆ ರೊಟ್ಟಿನ ನಾವು ಕೈಲಿಂತ ಬಡಿಲಾರ್ದಂಗೆ ಆರಾಮಾಗಿ ಮಾಡ್ಬೋದು ನೋಡ್ರಿ. ಎಷ್ಟು ತೆಳ್ಳಗಂದ್ರೆ ತೆಳ್ಳಗೆ ಬಂದಾವಲ್ರಿ ರೊಟ್ಟಿ.